ಚರ್ಚೆ ಮಾಡಬೇಕು. ಎಎಂಎಫ್ದು ನಾನು ಇಲ್ಲೇನು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲ್ಯಾಕೆ ಚರ್ಚೆ ಮಾಡಬೇಕು? ಅವರೇನಾದರೂ ನಿನ್ನ ಮಾಡೋದಿಲ್ಲ ಅಂತ ಹೇಳಿದರೆ, ನನಗೆ ಎಗನಿಸ್ಟ್ವಾಗಿ ಹೇಳಿದರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ. ಅವತ್ತು ಏನು ಮಾತು ಕೊಟ್ಟಿದ್ದಾರೋ ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ. ಏನು KMF ಒಂದೇ ಇಲ್ಲ, KMF ಇಲ್ಲ ಅಂದರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ನಿಷ್ಠೆ ಇದ್ದರೆ, ತಾಳ್ಮೆ ಇದ್ದರೆ ಅವಕಾಶ ಬರ್ತದೆ. ಅದು ನಾನು 86ರಿಂದ ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ. 86ರಲ್ಲಿ ಮಂಡಲ ಪಂಚಾಯತಿ ಮೆಂಬರ್ ಕೈ ಸಿಂಬಲ್. ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲ ಅವಕಾಶ ತಗೊಂಡಿದ್ದೀನಿ. ಆ ನಿಷ್ಠೆ ಇಟ್ಕೊಂಡಿರ್ತೀನಿ, ಅವಕಾಶ ಸಿಗ್ತದೆ. ಇಲ್ಲಿ ನಾನು ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆ ಹಾಲು ಒಕ್ಕೂಟದಿಂದ ಅಧ್ಯಕ್ಷ ಆಗಬೇಕು ಬೇಡ ಅನ್ನೋದು ಇವತ್ತೇನು 12 ಜನ ಆಯ್ಕೆ ಆಗಿದ್ದಾರೆ ನಮ್ಮ ಪಕ್ಷದಿಂದ, ಅವರು ತೀರ್ಮಾನ ಮಾಡ್ತಾರೆ. ಸೊ ನಾನು ಇಲ್ಲಿಂದ KMF ಡೆಲಿಗೇಷನ್ಗೆ ಹೋಗೋಕೆ ಕೂಡ ಅವರೇ ನನಗೆ ಪ್ರತಿನಿಧಿಯಾಗಿ ಕಳಿಸ್ಕೊಡ್ಬೇಕು, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ. ನಾನು KMF ಡೆಲಿಗೇಷನ್ ಆದಮೇಲೆ ಸೊ KMF ಅಧ್ಯಕ್ಷ ಮಾಡೋದು ಬಿಡೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ರಾಜ್ಯದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಹಿರಿಯರಾದಂಥ ರಾಜಣ್ಣವರು, ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅಣ್ಣವರು, ಸೊ ನಮ್ಮ ಎಲ್ಲ ಮಂತ್ರಿ ಮಂಡಳದ ಎಲ್ಲ ನನ್ನ ಹಿರಿಯ ಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಮತ್ತು ಎಲ್ಲ ಶಾಸಕ ಮಿತ್ರರು, ಅದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು KMF